ಬ್ರಹ್ಮಚಾರಿ ಅವರು ಮದುವೆ ಆಗಿ 42-43 ಒಂದು 3 ವರ್ಷದಿಂದ ವಯಸ್ಸು ಆಗ್ತಾ ಇದೆ, ಯಾಕಂದ್ರೆ ವೈರಾಗ್ಯನೂ ಬರ್ತಾ ಇಲ್ಲ. ಮದುವೆ ಆಗದೆ ಇದ್ರೆ ಮುಕ್ತಿ ಅಂತ ಅಂದ್ಕೊಂಡೆ ಅಂತ. ಆದರೆ ಸಾಮಾನ್ಯ ಮದುವೆ ಆದವರಿಗೆ ಸಂಸಾರದ ಬಗ್ಗೆ ವೈರಾಗ್ಯ ಬಂದಿರ್ತದೆ. ಸುಮ್ಮನೆ ನಾನು ಹೇಳೋದು, ಕಲರ್ ಮನಸ್ಸಿಟ್ಕೊಂಡು ಕಾವಿ ಬಟ್ಟೆ ಹಾಕಿದರೆ ನಮಗೂ ಹಿಂಸೆ ಅಲ್ವಾ? ನಮಗೂ ಹಿಂಸೆ, ನಮ್ಮ ಪಕ್ಕ ಬಂದವ್ರಿಗೆ ಇನ್ನೂ ಹಿಂಸೆ, ಅಷ್ಟು ಹಿಂಸೆ ಮಾಡಿ. ಕೃಷ್ಣ ಹೇಳ್ತಾನೆ, ಇಲ್ಲ ಕಲರ್ ಬಟ್ಟೆ ಹಾಕೋ, ಕಾವಿ ಮನಸ್ಸು. ಚಂದ ಮಾತಿದೆ, ಎಷ್ಟು ಚಂದ ಪ್ರಾಕ್ಟಿಕಲ್ ಅಂತ. ನಾವು ಬೇಕಾದ್ರೆ ನೋಡಿ, ಯಾವುದನ್ನ ಬಿಡಬೇಕು ಅಂತ ಅಂದ್ಕೊಳ್ತೀವಲ್ಲ, ಮನಸ್ಸು ಅದ್ರ ಬಗ್ಗೆನೇ ಯೋಚನೆ ಜಾಸ್ತಿ. ನೆನ್ನೆ ಹೇಳ್ದ ಕೃಷ್ಣನ ಉಪದೇಶ ಎಲ್ಲ ತುಂಬ ಪ್ರಾಕ್ಟಿಕಲ್ಲು. ಅದು ಜೀವನ ಯೋಗದ ಥರ. ಅಂದರೆ ಯಾವ ಥರ ಅಂದರೆ, ಯೋಗನೇ ಬೇರೆ ಜೀವನವೇ ಬೇರೆ ಅಲ್ಲ. ಜೀವನದಲ್ಲಿ ಯೋಗ ಅಲ್ಲ, ಜೀವನವೇ ಯೋಗ ಆಗಬೇಕು. ಅದು ಕೃಷ್ಣನ ಮಾತು. ಬೇರೆ ನೀವು ಯೋಗದ ಗ್ರಂಥಗಳನ್ನು ನೋಡಿದಾಗ ಅಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಹೀಗೆ ಹಂತವನ್ನು ಹಾಕಿಕೊಟ್ಟು ಹೋಗಿರ್ತಾರೆ. ಇವನ್ ಹಠಯೋಗದಲ್ಲೂ ಕೂಡ ಕೆಲವು ನಿಯಮವನ್ನು ಕೊಡ್ತಾನೆ. ಕೃಷ್ಣ ಹಾಗೆ ಮಾಡೋದೇ ಇಲ್ಲ. ಎಲ್ಲವನ್ನು ಬೆರೆಸಿ ಪ್ರಾಕ್ಟಿಕಲ್ ಆಗಿ ಲೈಫಿಗೆ ಹೇಗೆ ಅಪ್ಲೈ ಆಗ್ಬೋದು ಆ ಥರ ಅವನು ಕೊಡ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಕೆಲಸ ಮಾಡದೆ ಇರಲಿಕ್ಕಾಗೋದಿಲ್ಲ, ಕರ್ಮವನ್ನು ತ್ಯಾಗ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ಕರ್ಮದ ಫಲದ ತ್ಯಾಗವನ್ನು ಮಾಡು ಅಂತ. ಕೆಲಸ ಮಾಡೋದು ನಿಲ್ಲಿಸ್ಬೇಡ, ನಿನ್ನ ಕೈಲಿ ಕೆಲಸ ಮಾಡದೆ ಇರಲಿಕ್ಕಾಗಲ್ಲ. ಆ್ಯಕ್ಟಿವಿಟಿ ಮಾಡು, ಎಕ್ಸ್ಪೆಕ್ಟೇಷನ್ ಇಲ್ಲದೆ ಡ್ಯೂಟಿ ಅಂತ ಮಾಡು ಅಂತ. ಅದು ನಿಜವಾದ ಸನ್ಯಾಸ ಅಂತ. ಸನ್ಯಾಸ ಅಂದರೆ ಏನು? ಸುಮ್ಮನೆ ನಾನು ಹೇಳೋದು, ಕಲರ್ ಮನಸ್ಸಿಟ್ಕೊಂಡು ಕಾವಿ ಬಟ್ಟೆ ಹಾಕಿದರೆ ನಮಗೂ ಹಿಂಸೆ ಅಲ್ವಾ? ನಮಗೂ ಹಿಂಸೆ, ನಮ್ಮ ಪಕ್ಕ ಬಂದವ್ರಿಗೆ ಇನ್ನೂ ಹಿಂಸೆ, ಅಷ್ಟು ಹಿಂಸೆ ಮಾಡ್ತೀವಿ ನಾವು. ಕೃಷ್ಣ ಹೇಳ್ತಾನೆ, ಇಲ್ಲ ಕಲರ್ ಬಟ್ಟೆ ಹಾಕೋ, ಕಾವಿ ಮನಸ್ಸನ್ನು ಇಟ್ಕೋ ಅಂತ. ಚಂದ ಮಾತಿದೆ, ಎಷ್ಟು ಚಂದ ಪ್ರಾಕ್ಟಿಕಲ್ ಅಂದರೆ ಇದು. ನಾವು ಬೇಕಾದ್ರೆ ನೋಡಿ, ಯಾವುದನ್ನು ಬಿಡಬೇಕು ಅಂತ ಅಂದ್ಕೊಳ್ತೀವಲ್ಲ, ಮನಸ್ಸು ಅದ್ರ ಬಗ್ಗೆನೇ ಯೋಚನೆ ಜಾಸ್ತಿ ಮಾಡೋದು. ಕೃಷ್ಣ ಹೇಳ್ತಾನೆ, ನೀನು ಕಾವಿಯೆಲ್ಲ ಹಾಕಬೇಡ, ಆರಾಮ್ಸೆ ಎಲ್ಲರೂ ಥರನೇ ಇರು, ಯಾವುದನ್ನು ತ್ಯಾಗ ಮಾಡು ಹೇಳ್ತಾನೆ. ಸರ್ವ ಪರಿಗ್ರಹ ಭೋಗತ್ಯಾಗ ಅಂತ ಒಂದ್ಸರಿ ಎಲ್ಲಿ ಇದು ಶಂಕರಾಚಾರ್ಯ ಹೇಳೋದು ಅಂತ ಚಂದ ಮಾತದು. ಎಲ್ಲವನ್ನ ಪರಿಗ್ರಹ ಮಾಡು, ಭೋಗವನ್ನು ತ್ಯಾಗ ಮಾಡು ಅಂತ. ಕಣ್ಣು ಕಿವಿ ಎಲ್ಲ ನೋಡುತ್ತೆ, ನೋಡದೇ ಇರಲಿಕ್ಕಾಗ್ತದಾ? ನೋಡ್ತದೆ, ನೋಡೋದು ತಪ್ಪಲ್ಲ. ಅದು ಬೇಕು ಎಂಬ ಬಯಕೆ ಇಲ್ಲದೆ ಇದ್ದರೆ ಆಯಿತು. ಎಷ್ಟು ಚೆಂದ ಇದೆ ಹೂವು, ಖುಷಿ. ಎಷ್ಟು ಚೆನ್ನಾಗಿದೆ ಮನೆ, ಖುಷಿ. ಎಷ್ಟು ಚೆನ್ನಾಗಿದೆ ಕಾರು, ಖುಷಿ. ದುಃಖ ಯಾವಾಗ ಆಗೋದು ಗೊತ್ತಾ? ನನ್ನ ಹತ್ರ ಇಲ್ವಲ್ಲ, ನನಗೆ ಬೇಕು ಅಂದಾಗ ಸಮಸ್ಯೆಗಳು ಸ್ಟಾರ್ಟ್ ಆಗೋವು ಅಲ್ವಾ? ಸುಂದರವಾಗಿದೆ ಒಂದು ವಸ್ತು, ಸಮಸ್ಯೆ ಇಲ್ಲ. ಸುಂದರವಾಗಿರೋದೆಲ್ಲ ನನ್ನ ಹತ್ರನೇ ಇರಬೇಕು ಅಂತ ಸಮಸ್ಯೆ ಆಗೋದು. ಮನುಷ್ಯನ ಸ್ವಭಾವ ಯಾವ ಥರ ಅಂದರೆ, ದೂರ ಸುಂದರವಾಗಿ ಕಂಡದ್ದು ಹತ್ತಿರ ಬಂದಾಗ ಅದು ನಮಗೆ ಕುರೂಪ ಆಗ್ತದೆ, ಮತ್ತೆ ದೂರ ಇರೋ ಸುಂದರವಾಗಿ ಕಾಣ್ತದೆ. ಅದು ಹೇಳ್ತಾರಲ್ಲ, ಬಯಕೆ ಈಡೇರಿದ ತಕ್ಷಣ ಅದರ ಮಹತ್ವ ಹೋಗುತ್ತೆ ಅಂತ. ಇದು ಮನುಷ್ಯ ಸಹಜ ಗುಣ ಇದು. ಆದ್ದರಿಂದ ಹೇಳ್ತಾನೆ ಕೃಷ್ಣ, ನೀನು ಇಂದ್ರಿಯದ ಸುಖವನ್ನು ಸಂಪೂರ್ಣವಾಗಿ ಅದನ್ನು ಮುಗಿಸಿಬಿಟ್ಟು ನಾನು ಸುಸ್ತಾಯಿತು ಅಂತ ಆಗೋದೇ ಇಲ್ಲ. ಅದು ಬೆಂಕಿಗೆ ತುಪ್ಪ ಹಾಕೋ ಥರ. ಎಷ್ಟು ಅನುಭವಿಸಿದ್ರು ಮತ್ತೆ ಬೇಕು 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 ಅಂತ. ಇನ್ನೂ ಸಮಸ್ಯೆ ಏನು ಗೊತ್ತಾ? ನಾವು ಇರೋದು ಯಾವುದನ್ನು ಬೇಕು ಅಂತ ಬಯಸಿರ್ತೀವಲ್ಲ, ಸಿಕ್ಕಿದಾಗ ಅನುಭವಿಸೋದಿಲ್ಲ ಅದನ್ನು, ಇನ್ನೊಂದು ಬಯಸ್ತಾ ಇರ್ತೀವಿ. ಅಂದರೆ ನಾವು ನಮ್ಮ ಬದುಕನ್ನು, ನಮ್ಮ ಹ್ಯಾಪಿನೆಸ್ಸನ್ನು, ಆನಂದವನ್ನು ಪೋಸ್ಟ್ಪೋನ್ ಮಾಡೋದೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಅದು ಸಿಕ್ಕಿದ ಸಂತೋಷ, ಇದು ಸಿಕ್ಕಿದ ಸಂತೋಷ, ಅದು ಸಿಕ್ಕಿದ ಸಂತೋಷ ಸಿಗೋದೇ ಇಲ್ಲ ನಮಗೆ. ಕೃಷ್ಣ ಚಂದ ಮಾಡಿ ಆ ಮಾತನ್ನು ಹೇಳ್ತಾನೆ. ಇಂದ್ರಿಯ ನೋಡುತ್ತೆ, ಸಹಜ ಗುಣ. ಆದರೆ ಸಂಕಲ್ಪ ಮನಸ್ಸಲ್ಲಿ ಯಾವಾಗ ಅದು ಬೇಕು, ಇದು ಬೇಕು ಅಂತ ಬಯಕೆ ಇಲ್ಲದೇ ಇರೋ ಒಂದು ಅವಸ್ಥೆ ಇದೆಯಲ್ಲ, ಅದು ನಿಜವಾದ ಸನ್ಯಾಸ, ಅದು ನಿಜವಾದ ಯೋಗ ಅವಸ್ಥೆ ಅಂತ. ಯಾವಾಗ ನಾವು ಯೋಗ ಅವಸ್ಥೆಗೆ ಹೋಗ್ತೀವಿ, ಇಲ್ಲಿ ನಾನು ಟೆಕ್ನಿಕಲ್ ಆಗಿ ತುಂಬ ವಿಷಯ ಮಾತಾಡೋಕ್ಕೆ ಇಷ್ಟಪಡಲ್ಲ. ಏಕೆಂದರೆ ಇಲ್ಲಿ ಹಲವಾರು ಯಾವುದೇ ಯೋಗದ ಸಾಧನೆ ಮಾಡದೆ ಪ್ರವಚನ ಕೇಳ್ಕೊಂಡವರು ಕೆಲವರು ಇದ್ದೀರಿ, ಇನ್ನೂ ಕನ್ಫ್ಯೂಸ್ ಆಗ್ತದೆ. ಆದ್ದರಿಂದ ನಾನು ಹೇಳೋದಿಲ್ಲ. ನಿಮಗೆ ವಜ್ರಕ್ರಿಯೆ ಎಲ್ಲ ಪಾಠ ಆಗ್ತದೆ, ತಾರಕಕ್ರಿಯೆ ಪಾಠ ಆಗ್ತದೆ. ಎಲ್ಲೂ ನಾವು ಏನು ಇದಾಗತ್ತೆ ಅದಾಗತ್ತೆ ಅಂತ ಹೇಳೋದೇ ಇಲ್ಲ. ಅದಾದ ಮೇಲೆ ಒಂದು ಸ್ಟೇಟ್ ಇದೆಯಲ್ಲ, ಸಂಕಲ್ಪ ಇಲ್ದಿರೋ ಅವಸ್ಥೆಗೆ ರೀಚ್ ಆಗ್ತಿರಲ್ಲ, ಅದು ಯೋಗಾರೂಢ ಅವಸ್ಥೆ ಅಂತ. ಸಂಕಲ್ಪ ಇಲ್ಲದೆ ಇರೋದೇ ಸನ್ಯಾಸ. ಸಂಕಲ್ಪ ಇಲ್ಲದೆ ಇರೋ ಅವಸ್ಥೆಯೇ ಸನ್ಯಾಸ.
ಅದೇ ಯೋಗ ಅವಸ್ಥೆ, ಅದೇ ಚಿತ್ತ ವೃತ್ತಿ ನಿರೋಧವಾದ ಅವಸ್ಥೆ ಅಂತ. ತುಂಬ ಜನರಿಗೆ ಸಾಧಕರು ಅಂದರೆ ಮದುವೆ ಆಗಬಾರ್ದು, ಸಾಧಕರಂದರೆ ಸಂಸಾರ ಮಾಡಬಾರ್ದು ಅಂತೆಲ್ಲ ಇದೆ. ಹಾಗೆಲ್ಲ ಏನಿಲ್ಲ. ಹಾಗೆ ನೋಡಿದ್ರೆ ಎಲ್ಲ ದೇವತೆಗಳು ಒಂದು ಬಿಟ್ಟರೆ ಎಲ್ಲ ಋಷಿಗಳಿಂದ ಹಿಡ್ಕೊಂಡು ಎಲ್ಲ ಗೃಹಸ್ಥರೇ. ಸನ್ಯಾಸ ತಗೊಂಡು ಕೂಡಲೇ ಮುಕ್ತಿ ಅಂತ ಇಲ್ಲ, ಸಂಸಾರದಲ್ಲಿ ಇದ್ದುಕೊಂಡು ಮುಕ್ತಿಯನ್ನು ಪಡಿಬಾರ್ದು ಅಂತ ನಿಯಮ ಇಲ್ಲ. ಇದು ಮನಸ್ಥಿತಿ. ಇದು ಸನ್ಯಾಸ ಯೋಗ ಅನ್ನೋದು ಮನಸ್ಥಿತಿ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಕೃಷ್ಣ ಚಂದ ಎಷ್ಟು ಚೆನ್ನಾಗಿದೆ ಅಂದರೆ, ಯಾಕೆಂದ್ರೆ ತುಂಬ ಜನ ಹೇಳೋದು ಅಹಿಂಸಾ, ಯಮ ನಿಯಮ, ಫಸ್ಟ್ ಯಮ ಎಲ್ಲ ಫಾಲೋ ಮಾಡಬೇಕು, ಆಮೇಲೆ ನಿಯಮ ಎಲ್ಲ ಫಾಲೋ ಮಾಡಬೇಕು, ಆಮೇಲೆ ಆಸನ ಮಾಡಬೇಕು ಅಂದರೆ ಎಷ್ಟು ಜನ್ಮ ಎತ್ತಬೇಕು ನಾವು ಸ್ಟಾರ್ಟ್ ಮಾಡ್ತೇವೆ. ಅಹಿಂಸಾ ಅಂತ ಸ್ಟಾರ್ಟ್ ಮಾಡ್ತಾನೆ. ಅಹಿಂಸೆ ಮಾಡದೆ ಬದುಕಲಿಕ್ಕಾಗ್ತದೆ? ನಾವು ಒಂದು ಜೀವ ತಿಂದೆ ಇನ್ನೊಂದು ಜೀವ ಬದುಕಬೇಕು, ಜೀವ ಬಿಡಬೇಕಷ್ಟೇ. ಆ ಅಹಿಂಸೆಯನ್ನು ಸಂಪೂರ್ಣವಾಗಿ ನಾನು ಮಳೆಗೂಡಿಸಿಕೊಂಡು ಆಮೇಲೆ ಸತ್ಯ ಹೇಳ್ತೀನಿ, ಸುಳ್ಳು ಅಹಿಂಸಾ ಸತ್ಯ ಅಸ್ತೇಯ ಇವೆಲ್ಲ ಮಾಡಿ ಹೋಗೋದು ಅಂದರೆ ಆಗೋದಿರೋ ಕಥೆ ಇದು. ಕೃಷ್ಣ ಹೇಳ್ತಾನೆ ತಲೆಬಿಸಿ ಮಾಡಬೇಡ. ಅಷ್ಟಾಂಗ ಹೋಗೋದ್ರೆ ಹಾಗೆ ಸ್ಟಾರ್ಟ್ ಆಗೋದು, ಯಮ ನಿಯಮ ಅಂತ. ತುಂಬ ಜನ ಪಾಠನೂ ಹಾಗೆ ಮಾಡ್ತಾರೆ. ಫಸ್ಟು ಅಹಿಂಸೆನ ಫುಲ್ಲು ಪಾಲಿಸಬೇಕು, ಆಮೇಲೆ ಸತ್ಯ ಅಸ್ತೇಯ ಅಪರಿಗ್ರಹ ಇವೆಲ್ಲ ಮಾಡಿಕೊಂಡು ಒಂದೊಂದೇ ಆಗಿ ಆಸನಕ್ಕೆ ಹೋಗಬೇಕು ಅಂದರೆ ಜೀವ ಹೋಗ್ತದೆ, ಆಸನಕ್ಕೆ ಹೋಗೋದಿಲ್ಲ ನಾವು. ಕೃಷ್ಣ ಹೇಳ್ತಾನೆ ಹಾಗೆಲ್ಲ ಗೊಂದಲ ಮಾಡಬೇಡ, ಬದುಕಲ್ಲಿ ಅಳವಡಿಸಿಬಿಟ್ಟ ಎಲ್ಲವನ್ನು. ಅವನು ಎಲ್ಲವನ್ನು ಪ್ಯಾರಲಲ್ ಆಗಿ ಮಾಡ್ತಾ ಹೋಗಬೇಕು ಲೈಫಲ್ಲಿ. ಅದು ಕೃಷ್ಣ ಕೊಟ್ಟ ಮಾರ್ಗ. ತುಂಬ ಚಂದ. ಇದಕ್ಕಿಂತ ಸರಳವಾಗಿ ಪ್ರಾಕ್ಟಿಕಲ್ಲಾಗಿ ಏನು ಹೇಳ್ತೀವಿ, ಒಂದು ಅಪ್ಲೈಡ್ ಆಗಿ ಯಾರು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಚಂದ ಕೃಷ್ಣ ಹಾಕಿ ಕೊಟ್ಟಾನೆ ಯೋಗದ ಮಾರ್ಗ, ಧ್ಯಾನದ ಮಾರ್ಗವನ್ನು. ಹಾಗೆ ಇಂದ್ರಿಯಗಳಿಂದ ಭೋಗಗಳ ತ್ಯಾಗ ಮತ್ತು ಕರ್ಮ ಮಾಡೋದರಲ್ಲಿ ಅನಾಸಕ್ತಿ ಅಲ್ಲ, ಕರ್ಮದ ಫಲದಲ್ಲಿ ಅನಾಸಕ್ತಿ ಮಾಡು, ಕರ್ಮ ಮಾಡು. ಯಾಕೆಂದರೆ ಆ ಸಂಪೂರ್ಣವಾದ ಸಂಕಲ್ಪವೇ ಇಲ್ಲದೇ ಇರೋ ಅವಸ್ಥೆಗೆ ನೀನು ರೀಚ್ ಆಗ್ತೀಯಲ್ಲ ಒಬ್ಬ ಯೋಗಿಯಾಗಿ. ಅರ್ಥ ಆಗ್ತಾ ಇದೆ ನಿಮಗೆ? ಚಿತ್ತವೃತ್ತಿ ನಿರೋಧ ಆಗ್ತದಲ್ಲ, ಆಗ ಏನು ಮಾಡದೆ ಕೂತ್ಕೋ, ಆಗ ಫೋರ್ಸ್ಫುಲ್ಲಾಗಿ ಕೆಲಸ ಮಾಡಬೇಡ. ಆದರೆ ನೀನು ಮನಸ್ಸು ಚಟಪಟಿಕೆ ಆಗ್ತಾ ಇರ್ತದೆ, ಆದರೆ ದೇಹ ನೀನು ಅರೆಸ್ಟ್ ಮಾಡಿ ಕೂತ್ರೆ ಹಿಂಸೆ ಆಗ್ತದೆ. ಆ ಪ್ರೋಸೆಸ್ನ ಎಂಜಾಯ್ ಮಾಡೋದಿಲ್ಲ ನೀನು, ಡೆಸ್ಟಿನಿಗೂ ರೀಚ್ ಆಗೋದಿಲ್ಲ. ಆದ್ದರಿಂದ ಏನು ಕೊಟ್ಟ, ನಿನ್ನ ಸಂಕಲ್ಪ ಯಾವಾಗ ಸಂಪೂರ್ಣವಾಗಿ ಇಲ್ಲದೇ ಇರುವ ಅವಸ್ಥೆ ಯಾವಾಗ ಹೋಗ್ತದೆ, ಅದೇ ಹೇಳ್ತಾರೆ ಹಠಯೋಗದಲ್ಲಿ ಹೇಳ್ತೀವಿ ನಾವು ಅದನ್ನು. ಎಲ್ಲಿವರೆಗೂ ಉಸಿರು ಅಲ್ಲಾಡತ್ತೆ ಅಲ್ಲಿವರೆಗೂ ಮನಸ್ಸು ಅಲ್ಲಾಡತ್ತೆ. ಮನಸ್ಸು ನಿಂತರೆ ಉಸಿರು ನಿಲ್ತದೆ, ಉಸಿರು ನಿಂತರೆ ಮನಸ್ಸು ನಿಲ್ತದೆ. ಮನಸ್ಸು ನಿಂತು ಉಸಿರು ನಿಲ್ಲಬೇಕು, ಅದು ಯೋಗಾವಸ್ಥೆ. ಅಲ್ಲಿ ತನಕ ಉಸಿರು ನಿಲ್ಲಿಸ್ತಾರೋ ಮನಸ್ಸು ತನಗಾಗ್ತಾ ಹೋಗುತ್ತೆ. ರಿವರ್ಸ್ ಪ್ರಾಕ್ಟೀಸು. ಟ್ರೈ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಗಿಲ್ಲ ಅಂದರೆ ತುಂಬ ಸಂತೋಷ, ಅರ್ಧಂಬರ್ಧ ಅರ್ಥ ಮಾಡ್ಕೋಬೇಡಿ. ಮನಸ್ಸಿಗೂ ಉಸಿರಿಗೂ ಸಂಬಂಧ. ಯಾವಾಗ ಮನಸ್ಸು ಅಲ್ಲಾಡುತ್ತೆ ಆಗ ಉಸಿರು ಅಲ್ಲಾಡ್ತದೆ, ಯಾವಾಗ ಉಸಿರು ಅಲ್ಲಾಡುತ್ತೆ ಆಗ ಮನಸ್ಸು ಅಲ್ಲಾಡ್ತದೆ. ಯಾವಾಗ ಮನಸ್ಸು ಅಲ್ಲಾಡದೇ ಇರುವ ಸ್ಥಿತಿಗೆ ಹೋಗ್ತದಲ್ಲ, ಉಸಿರು ತಾನಾಗಿಯೇ ಕುಂಭಕಕ್ಕೆ ಹೋಗ್ತದೆ, ಉಸಿರಿಲ್ಲದ ಅವಸ್ಥೆಗೆ ಹೋಗ್ತದೆ. ಅಲ್ಲಿವರೆಗೂ ಏನು ಮಾಡಬೇಕು, ಉಸಿರನ್ನು ನೀನೇ ಹಿಡಿಬೇಕು. ತುಂಬ ಚಂದ ಇದು ಹಠಯೋಗವನ್ನು ನಾನು ಇಲ್ಲಿ ತಂದು ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ, ಹಠತಂತ್ರವನ್ನು. ಆದ್ದರಿಂದ ಕೃಷ್ಣ ಹೇಳ್ತಾನೆ, ನೀನು ಕೂತ್ಕೊಂಡು, ನನಗೊಬ್ಬರು ಬ್ರಹ್ಮಚಾರಿ, ಅವರು ಮದುವೆ ಆಗಿಲ್ಲ, 42-44 ವರ್ಷ ಆಯಿತು ಅವ್ರಿಗೆ. ಅವರು ಒಂದು 3 ವರ್ಷದ ಹಿಂದೆ ಭೇಟಿಯಾದಾಗ, ಆಚಾರ್ಯ ನನಗೇನು ಮಾಡೋದು, ಮದುವೆನೂ ಆಗಿಲ್ಲ, ವಯಸ್ಸು ಆಗ್ತಾ ಇದೆ, ಯಾಕಂದ್ರೆ ವೈರಾಗ್ಯನೂ ಬರ್ತಾ ಇಲ್ಲ, ಮದುವೆ ಆಗದೆ ಇದ್ದರೆ ಮುಕ್ತಿ ಅಂತ ಅಂದ್ಕೊಂಡೆ ಅಂತ. ಆದರೆ ಸಾಮಾನ್ಯ ಮದುವೆ ಆದವರಿಗೆ ಸಂಸಾರದ ಬಗ್ಗೆ ವೈರಾಗ್ಯ ಬಂದಿರ್ತದೆ. ನಿಜವಾಗ್ಲೂ ವೈರಾಗ್ಯ ಬಂದೇ ನಾವು ಸಂಸಾರವನ್ನು ನಿರಾಕರಣೆ ಮಾಡಿದರೆ ಸಾಯೋ ತನಕ ಅಯ್ಯೋ ಅದೊಂದನ್ನು ಅನುಭವಿಸಲಿಲ್ಲ ಅಂತ ಮನಸ್ಸು ಅದನ್ನೇ ಯೋಚನೆ ಮಾಡ್ತದೆ. ವೈರಾಗ್ಯ ಅನ್ನೋದು ಅಭಾವದಲ್ಲಿ ಅಲ್ಲ. ವೈರಾಗ್ಯ ಯಾವಾಗ ಬರಬೇಕು, ಅದು ಸಮೃದ್ಧಿಯಲ್ಲಿ ಬರಬೇಕು. ಎಲ್ಲವೂ ಇದ್ದು ನನಗದು ಬೇಡ ಅಂದರೆ ಅದು ವೈರಾಗ್ಯ. ಏನೂ ಇಲ್ಲ ಆದ್ದರಿಂದ ಬೇಡ, ಅದು ವೈರಾಗ್ಯ ಅಲ್ಲ. ನಮ್ಮದೆಲ್ಲ ಅಭಾವ ವೈರಾಗ್ಯ, ಸಿಕ್ಕಿಲ್ಲ ಬೇಡ. ಅರ್ಥ ಆಗ್ತಾ ಇದೆ ನಿಮಗೆ? ಅದಕ್ಕೆ ಪ್ರತಿಯೊಬ್ಬರು ಕೂಡ ಒಮ್ಮೆ ಮದುವೆ ಆಗಬೇಕು, ಸಂಸಾರ ಮಾಡಬೇಕು. ಚೆನ್ನಾಗಿದ್ದರೆ ಒಳ್ಳೆ ಸಂಸಾರಿಗಳಾಗ್ತೀರಿ, ಇಲ್ಲ ನಿಜವಾಗಲೂ ಸನ್ಯಾಸಿ ಆಗ್ತೀರಿ.
ನಿಜವಾಗ್ಲೂ ಸನ್ಯಾಸಿ ಆಗ್ತೀರಿ, ಬೇಕಾದ್ರೆ ಬರೆದಿಟ್ಕೊಳ್ಳಿ. ಆದ್ದರಿಂದ ಸಂಸಾರದಿಂದ ವಿಮುಖವಾಗಿ ಬದುಕೋದು ಸನಾತನ ಧರ್ಮದ ಪರಂಪರೆ ಅಲ್ಲ. ಅದನ್ನು ನಿಜವಾಗಲೂ ಸಾಧನೆ ಅನ್ನೋದು ಸಂಸಾರದಲ್ಲಿ ಇದ್ದುಕೊಂಡು ಟೆನ್ಷನ್ ಮಾಡ್ಕೊಳ್ದೇ ಇರೋದು, ಸಂಸಾರನೇ ಮಾಡ್ಕೊಳ್ದೆ ಟೆನ್ಷನ್ ಮಾಡ್ಕೊಳ್ಳೋದಲ್ಲ. ಅದು ಟೆಸ್ಟಿಂಗ್ ಪಾಯಿಂಟ್ ನಮಗೆ. ಸಮಾಜದ ನಡುವೆ ಇದ್ದುಕೊಂಡು ಎಲ್ಲ ಕರ್ತವ್ಯವನ್ನು ಮಾಡಿಕೊಂಡು ಯಾವುದಕ್ಕೂ ಧೃತಿಗೆಡದೆ ಬದುಕೋದಿದೆಯಲ್ಲ, ಅದು ನಿಜವಾದ ಯೋಗಾರೂಢಾವಸ್ಥೆ. ಅರ್ಥ ಆಗ್ತಾ ಇದೆ ನಿಮಗೆ? ಆದ್ದರಿಂದ ಎಲ್ಲಿಯವರೆಗೂ ಮನಸ್ಸು ನಿಲ್ಲೋದಿಲ್ಲ ಅಲ್ಲಿವರೆಗೂ ಸುಮ್ಮನೆ ಕೂತ್ಕೋಬೇಡ, ಕರ್ಮಯೋಗ ಮಾಡು ಅಂತ ಕೃಷ್ಣ ಹೇಳ್ತಾನೆ. ಆ್ಯಕ್ಟಿವಿಟಿ ಮಾಡು, ಸೇವಾ ಮಾಡು, ಸತ್ಸಂಗ ಮಾಡು, ಗುರು ಹಿರಿಯ ಸೇವೆ ಮಾಡು, ಈ ಸಂಸ್ಕೃತಿಯ ಜ್ಞಾನ ಪ್ರಚಾರಕ್ಕೆ ಎಷ್ಟಾಗುತ್ತೋ ಅದನ್ನು ಮಾಡು. ದುಡ್ಡಿದ್ರೆ ದುಡಿಯುವ ಶಕ್ತಿ ಇದ್ದರೆ ಚೆನ್ನಾಗಿ ಅದನ್ನು ಸರಿಯಾದ ಮಾರ್ಗದಲ್ಲಿ ದುಡಿದು ಅದನ್ನು ಈ ಜ್ಞಾನ ಕಾರ್ಯಕ್ಕೆ ಖರ್ಚು ಮಾಡು. ಅಧಿಕಾರ ಇದ್ದರೆ ಅಧಿಕಾರವನ್ನು ಜ್ಞಾನ ಪ್ರಸಾರಕ್ಕೆ ಸಾಧಕರಿಗೆ ಸಹಾಯ ಆಗೋಕ್ಕೆ ಖರ್ಚು ಮಾಡು. ಇಲ್ಲ, ದುಡ್ಡಿಲ್ಲ, ಅಧಿಕಾರ ಇಲ್ಲ, ದೇಹಕ್ಕೆ ಶಕ್ತಿ ಇದೆ ಅಂದರೆ ಶ್ರಮದಾನ ಮಾಡು. ಆ ಅವಸ್ಥೆ ರೀಚ್ ಆಗೋ ತನಕ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಾವು ಮಾಡುವ ಕರ್ಮ ಅದು ಮುಕ್ತಿಗೆ ಕಾರಣ ಆಗ್ತದೆ. ಅದು ಮುಕ್ತಿಗೆ ಕಾರಣ ಆಗ್ತದೆ. ಆದ್ದರಿಂದ ಅದು ರೀಚ್ ಆಗೋ ತನಕ ಕರ್ಮವನ್ನು ಬಿಡಬೇಡ, ಅವ್ರಿವ್ರ ಮಾತು ಕೇಳಿ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ನಮ್ಮಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ಆಮೇಲೆ ಸನ್ಯಾಸ, ವಾನಪ್ರಸ್ಥ, ಆಮೇಲೆ ಸನ್ಯಾಸ.